ನಮ್ಮ ಜೀವಿತ ಯಾವ ಥರ ಉಂಟು, ನಾವು ನಮ್ಮ ಕುಟುಂಬಿಕ ಜೀವಿತ ನಾವು ದೇವರ ಮುಂದೆ ಯಾವ ರೀತಿಯಾಗಿ ನಾವು ಇದ್ದೇವೆ ಎಂಬುದಾಗಿ ಒಂದು ಕಿರುನಾಟಕದ ಮೂಲಕವಾಗಿ ತೋರಿಸಲಿದ್ದಾರೆ. ಅನೇಕ ಜನರು ನಾವು ನೋಡ್ತೇವೆ, ವಾರದ ದಿನವೆಲ್ಲ ಲೋಕದ ರೀತಿಯಾಗಿ ನಡೆದು ಸಂಡೇ ಮಾತ್ರ ಅತಿ ವಿಶ್ವಾಸಿ ಥರ ನಾವು ಜೀವಿಸ್ತೇವೆ. ಅದು ಸರಿಯ ತಪ್ಪ ಎಂಬುದಾಗಿ ಈಗ ನಾವೊಂದು ಕಿರುನಾಟಕದ ಮೂಲಕ ನೋಡೋಣ. ಮತ್ತೊಂದರಲ್ಲಿ ಇಬ್ರು ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಮಗ್ಗಿನಿಂದ ಮಗ್ಗಿಗೆ ಸವೇರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ಮನೆಯಲ್ಲಿ ಯಾರು ಇಲ್ಲ, ಅಣ್ಣ ಅಂತೂ ಮೊದಲೇ ಇಲ್ಲ, ಕುತ್ಕೊಂಡು ಆರಾಮಾಗಿ ಬಿಗ್ ಬಾಸ್ ನೋಡ್ತೀನಿ ನಾನು. ಊಟ ಹಾಳಾಗಿದೆ. ಇವತ್ತು IPL ಮ್ಯಾಚ್ ಇದೆ. ನಾನು ಇವತ್ತು ಬೆಟ್ಟಿಂಗ್ ಕಟ್ಟಿದ್ದೀನಿ. ನನಗೆ IPL ಮ್ಯಾಚ್ ಟಿವಿ ನೋಡ್ಬೇಕು ಇವತ್ತು ನಾನು. ಕೊಡೆ ರಿಮೋಟ್ ಕೊಡೆ. ನಾವು ನೋಡಿದ್ರು ಟಿವಿ ನೋಡ್ತಾ ಇರ್ತಾಳೆ ಇವಳು. ಕೊಡು ಕೊಡು ಟಿವಿ. ನಾನು ಟಿವಿ ನೋಡ್ತಾ ಇರ್ತೀನಿ. ಯಾವಾಗ ನೋಡಿದ್ರೆ ನಾನು ಕೊಡುದಿಲ್ಲ ಮಾರೆ, ಕೊಡುದಿಲ್ಲವಾ? IPL ಮ್ಯಾಚ್ ಬರ್ತಾ ಇದೆ. ಅಲ್ಲಿ RCB ಮ್ಯಾಚ್ ನಡ್ತಾ ಇದೆ. ಸಿಕ್ಸ್ ಹೊಡೆದ. ಹೊಡೆದ 4 ಹೊಡೆದ. ಗುಡ್ ಔಟ್ ಆಗಿಬಿಟ್ಟ. ಸಿಕ್ಸ್ ಹೊಡೆದ. ಈ ಸಲ ಕಪ್ ನಮ್ದೇ. RCB ಮ್ಯಾಚ್ ವಿನ್ ನಮ್ದೇ. ಈ ಸಲ ಕಪ್ ನಮ್ದೇ ಈ ಸಲ. ಹಲೋ ಹಲೋ, ನಿಮ್ ವಿಷಯ ಗೊತ್ತೈತೇನೆ? ನಿಮ್ಮ ಅಕ್ಕ ಸತ್ತೋದ್ಲು. ಅವ್ರ ಅತ್ತೆನೆ ಅವ್ರನ್ನ ಸಾಯಿಸ್ಬಿಟ್ರು. ಇವಾಗ ಟಿವಿಲಿ ಬರ್ತಿದೆ. ಹೋಗು, ಬೇಗ ನೋಡು ಹೋಗು. ಎಂತ ಕಳ್ತಿ ಬಿಡು, ಹೋಗ್ಲಿ ಬಿಡು. ಎಂತ ಕಳ್ತಿಯಮ್ಮ, ಬಿಡಿ ಎಂತ ಕಳ್ತಿಯಮ್ಮ. ಬಿಡು, ಹೋಗ್ಲಿ ಬಿಡು. ಅಯ್ಯೋ ಅಳಬೇಡಮ್ಮ, ಹೋಗ್ಲಿ ಬಿಡು, ಹೋಗ್ಲಿ, ಏನಾಗುದಿಲ್ಲ. ಕುಡಿಯೋದೇ ನಮ್ಮ ವೀಕ್ನೆಸ್. ಎಲ್ಲೋಗ್ತಿದ್ದೀನೋ ಗೊತ್ತಾಗ್ತಿಲ್ವಲ್ಲ. ಏನೋ ಕೇಳ್ದಂಗಿದೆಯಲ್ಲ ಇಲ್ಲಿ. ಏನು ಗೊತ್ತಾಗ್ತಿಲ್ಲ ಅಲ್ಲೇ. ಎಲ್ಲೋ ಟಿವಿ ಸೌಂಡ್ ಕೇಳ್ದಂಗಿತ್ತಲ್ಲ. ನಮ್ಮನೇನೆ ಅನ್ಸುತ್ತೆ. ಏನ್ ಮಾಡ್ತಿದ್ರಿ? ಯಾಕೆ ಅದಿದ್ಯಾ? ಏನಾಯ್ತೆ? ಯಾಕೆ ಹೇಳ್ತಿದ್ಯಾ? ಹೇಳೇ. ಅಯ್ಯೋ, ನನ್ನ ಅಕ್ಕ ಸತ್ತೋಗ್ಬಿಟ್ರು ಕಣ್ರಿ. ಓ ಹೌದಾ? ತುಂಬಾ ಖುಷಿ ಆಯ್ತು. ಯಾವಾಗ ಅಕ್ಕ ಬಂದ್ಲು, ನನ್ ಗಂಡ ಅದ್ ಕೊಡ್ಸ್ತಾ ಇದ್ ಕೊಡ್ಸ್ತಾ ಅಂತ ಹೇಳ್ತಾ 1 ವಾರ ಪೂರ್ತಿ ಇಲ್ಲೇ ಜಾಡ ಹುಡ್ತಿದ್ಲು. ಚೆನ್ನಾಗಾಯ್ತು, ನಿಮ್ಮ ಅಕ್ಕ ಸತ್ತೋದ್ಲ. ಕಷ್ಟಪಟ್ಟು ಬಂದ್ರೆ ಊಟ ಬಡಿಸು ಅಂತಿದ್ದೆ. ಈಗ ಬೇಡ, ಊಟ ಬೇಡ, ಸ್ವೀಟ್ ತಂದ್ಕೊಡು. ಅಯ್ಯೋ ರೀ, ಅಕ್ಕ ಅಲ್ಲ, ಸೀರಿಯಲ್ ಅಲ್ಲಿರೋ ಅಕ್ಕ. ಅಮ್ಮ, ನಿಂಗೆ ಸೀರಿಯಲ್ ಹುಚ್ಚು ಬಿಡ್ಲಿಲ್ಲೇನೆ. ನಾನ್ ನಿಮ್ಮ ಅಕ್ಕ ಸತ್ತೋದಂತ ಅನ್ಕೊಂಡು ಸ್ವೀಟ್ ಮಾಡಂತಂದಿದ್ದೆ. ಇವಳು ನೋಡಿದ್ರೆ ಸೀರಿಯಲ್ ಹುಚ್ಚು ಇನ್ನೂ ಬಿಡ್ಲಿಲ್ಲ ಇವಳಿಗೆ. ಏನಿಂದು ಇನ್ನೂ ಸೀರಿಯಲ್ ಹುಚ್ಚು ಬಿಡ್ಲಿಲ್ಲ. ಅಳದ್ ನಿಲ್ಸೆ, ಊಟ ಹಾಕೆ. ಆಯ್ತು ರೀ. ಪಾಲ್ ಜಾಸ್ತಿ Study.
ಯಾವಾಗ ಬಂದ್ರಿ ಫಸ್ಟ್ ನೀವು? ಹೌದಾ? ಕೊಂಡಾಟ ಬೇಡ. ನಮಸ್ಕಾರ ನಮಸ್ಕಾರಗಳು. ಮತ್ತೆ ಒಳ್ಳೆ ಹಾಡು ಆರಾಧನೆ ಎಲ್ಲ ಉಂಟು. ಬಿಡ್ಬೇಡ ನನ್ನ ಅಪ್ಪ ಹಂಗೆ ಹಂಗೆ ಯಾವಾಗ ಸ್ಟಡಿ ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್ರೆ. ನಮ್ಮ ತಂದೆ ಕುಡಿಯೋದು ಬಿಡಬೇಕು, ಮತ್ತೆ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್ರೆ. ಈಗೆಲ್ಲ ಕುಡಿಯೋದು ಒಳ್ಳೇದಲ್ಲ. ಹೋದ್ಮೇಲೆ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ನಮ್ಮ ತಂದೆ ಕುಡಿಯೋದ್ ಬಿಡ್ಬೇಕು, ನಮ್ಮ ಕುಟುಂಬದ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್. ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ಕರ್ತನೆ ಆಮೇಲೆ ಎಂತದಿಲ್ಲ ಅಲ್ಲ ಆಮೇಲೆ ಸೋದರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಕರ್ತನೆ. ಅಪ್ಪ ಕರ್ತನೆ ಸೋದರ ಕೂಡ 25 ಇಸ್ವಿಯಲ್ಲಿ ಕರ್ತನೆ ಬಿಟ್ಟು ಹೋಗಲಿ ರಾಜ. 26ಕ್ಕೆ ಕರ್ತನೆ ಅಪ್ಪ ಕರ್ತನೆ ಸಹಾಯವನ್ನ ಮಾಡಿ ಕರ್ತನೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್. ನಾಳೆ ಶುಕ್ರವಾರ ಸೋದರಿ ಕೂಟ ಉಂಟು, ಮಹಿಳಾ ಕೂಟ ಉಂಟು, ಅದಕ್ಕೆ ಬರ್ಬೇಕು ಮಗ್ಳು ಆಯ್ತಾ? ನೀವು ಬದಲಾಗ್ಬೇಕು. ಈಗೆಲ್ಲ ಮಾಡುದು ಒಳ್ಳೇದಲ್ಲ ಆಯ್ತಾ? ಬರ್ತೇನೆ. ಸರಿ ಫಸ್ಟ್ ಏನಮ್ಮ ಎಂತ ನಾಟಕ ಮಾಡ್ತೀರಾ? ನಿಮ್ಗೆಲ್ಲ ಆಸ್ಕರ್ ಅವಾರ್ಡ್ ಕೊಡ್ಬೇಕು. ನೀವು ನಾಟಕ ಮಾಡಿದಾಗ ನಾವು ಕುಡಿದಾವೆ ಹೇಳ್ದೋಯ್ತು ನಾನು. ನಂಗ್ ಬೆಳಿಗ್ಗೆ ಬೇಗ ಹೋಗ್ಬೇಕು, 6 ಗಂಟೆಗೆ ಏಳ್ಸು ಆಯ್ತಾ? ನಾನು ಮಲ್ಕೊಂತೀನಿ ಈಗ. ಟೈಮ್ ಆಗ್ಬಿಟ್ಟಿದೆ, ಆಗ್ಲೇ 5:30 ಆಗೋಯ್ತು. ಇದನ್ನ ಇರುದಿಲ್ಲ ರಾತ್ರಿ ಅದು. ಓದ್ತಾ ಇದ್ಯಾ? ನೀನು ಒಳ್ಳೆ ಚೆನ್ನಾಗಿ ಮಾಡಿ ಓದು. ನಾನು ನಿನ್ನೆ ಹೇಳಿದಲ್ಲ ಸೇವರು ಊಟ ಉಂಟಂತ, ನಾನು ಅದನ್ನು ಮುಗಿಸ್ಕೊಂಡು ಬರ್ತೇನೆ. ಚಂದ ಮಾಡು, ಓದು ಆಯ್ತಾ? ಆಯ್ತಮ್ಮ. ಗಂಟೆ ಎಷ್ಟಾಯ್ತು? 6 ಗಂಟೆಗೆ ಏಳ್ಸು ಅಂದ್ರೆ 8:05 ಆಯ್ತಾ? ಎಲ್ಲ ಅಬ್ಬಿ ಅಮ್ಮ ಇದು ಕೂಟಕ್ಕೆ ಹೋದ್ರು. ಕೂಟಕ್ಕೆ ಎಂತ ಕೂಟ? ಫಸ್ಟ್ ಮಾಡಿ ಆಮೇಲೆ ಕೂಟ. ಬರ್ಲಿ ಅವಳು ಎಲ್ಲಿದ್ದಾಳು? ಬರ್ಲಿ ಅವಳು. 6 ಗಂಟೆಗೆ ಹೇಳ್ತಿದ್ಯಾ ಸ್ವಲ್ಪ? ಆಯ್ತಾ ನಿನ್ನದು ಓದಿ? ನಾನು ಹೇಳಿದ್ದಲ್ಲ ಓದ್ಲಿಕ್ಕೆ. ಹೌದಮ್ಮ ಓದಿದೆ. ಎಲ್ಲೋದ್ದ ನೀನು? 6 ಗಂಟೆಗೆ ಏಳ್ಸಂದ್ರೆ 8:30 ಎಂತ ಮಾಡದ್ದು? ನಮ್ ಕೆಲಸ ಹೋಗ್ಬೇಡ್ದ? ಅದು ನಿನ್ನ ಸೇವಕರು ಹೇಳಿದಾರಲ್ಲ, ಕೂಟಕ್ಕೆ ಹೋಗಿ ಬರ್ಬೇಕು. ಊಟ ಫಸ್ಟ್ ಅಲ್ಲ, ಫಸ್ಟ್ ಮನಿ ಹಾಕು ಸಭೆ. ನೀವು ಸುಮ್ಮನೆ ಕೂತ್ಕೊಳ್ಳಿರಿ, ಯಾವಾಗ ನೋಡಿದ್ರು ಇದು. ಕೂತ್ಕೊಂಡು ಬಾರೆ ಮೂವಿಗೆ ಹೋಗಿ ಬರೋಣ. ನಾ ಬರೋದಿಲ್ಲ, ನಂಗೆ ಮೂಡಿಲ್ಲ, ನೀವು ಹೋಗಿ ಬನ್ನಿ. ದರ್ಶನ ಎಲ್ಲಿ ಹೋಗುದು ನೀವು? ಎಂತ ಓದ್ಕೊಳ್ಳಿಕ್ಕೆ ಬೇಡ, ಎಂತ ಬೇಡ. ಅವಳಿಗಾಗಿ ಓದ್ಕೊಳ್ತಾರೆ, ನೀವೆಲ್ಲರೂ ಹೋಗಿ. ಇಲ್ಲಮ್ಮ, ನಿಮ್ಗೆ ಗೊತ್ತಾಗೋದು ಸುಮ್ಮನೆ. ನಾನು ಸಂದಿಂದ ಹಿಂಗೆ ಓದಿದ್ದು. ಓದ್ಕೊಳ್ಳೆ. ಹೀಗೆ ಕೆಲವು ದಿನಗಳ ನಂತರ ಎಕ್ಸಾಮ್ ಮುಗಿಯುತ್ತದೆ. ಮಗನು ಸಹ ಬೆಟ್ಟಿಂಗಲ್ಲಿ ಹಣ ಕಳ್ಕೊಂಡಿರ್ತಾನೆ. ಮಗಳು ಎಕ್ಸಾಮಲ್ಲಿ ಫೇಲ್ ಆಗಿರ್ತಾಳೆ. ಅಮ್ಮ ಅಮ್ಮ ಎಂತಾಯ್ತು? ಯಾಕೆ ಅಳ್ತಾ ಇದ್ಯಾ ನೀನು? ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ಎಂತ ಹೇಳ್ತಿ? ಅಲ್ಲಿ ಹೋಗಿ ಸ್ಟಡಿ ಮಾಡ್ತೇನೆ, ಅದು ಮಾಡ್ತೇನೆ ಅಂತ ಹೋಗಿದೆಯಲ್ಲ ಫ್ರೆಂಡ್ಸ್ ಜೊತೆ. ಈಗ ಎಂತ ಅಳುದು? ಯಾಕೆ ಫೇಲ್ ಆಗಿದ್ದು? ಅಷ್ಟು ಚಂದಾಗಿ ಓದ್ತಾ ಇದ್ದಿದ್ದಿ. ನೀನು ಹೇಳಿದ್ದಲ್ಲ ನಿನ್ಗೆ? ನೋಡಿ ನಿಮ್ಮ ಮಗಳು ಫೇಲ್ ಆಗಿ ಬಂದಿದ್ದಾಳೆ. ನಾನೇ ಇಲ್ಲ ಸ್ವಲ್ಪ. ಮೊಟ್ಟಿ ಎಲ್ಲದು? ನಾನು ಮೊಟ್ಟಿ ತಗೊಂಡ ಎಂತ ನೋಡಿದ್ ನೀನು ಅವಳಿಗೆ?
ನಿಮ್ಮ ತರನೇ ನಿಮ್ಮ ಮಗಳನ್ನು ಬೆಳೆಸಬೇಡಿ, ಗೊತ್ತಾಯ್ತಲ್ಲ? ಸ್ವಲ್ಪ ಆದ್ರೂ ಬುದ್ಧಿ ಗಳಿಸಿ. ಇದು ನನ್ನ ಮಗಳು, ನನ್ನ ಹಾಗೆ ಹೇಳುದು ಮತ್ತೆ ಆಗಿರ್ತದೆ. ಬಾರ ಒಬ್ಬ ಇದು ನಮ್ಮನೇನೆ. ಏನು ಏನ್ ಮಾಡ್ತಿದ್ಯಾ? ಎಂತ 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 ಮಾಡ್ತಿದ್ದೆ? ಸರಿ ಇದ್ಯಾ? ಅಪ್ಪ ನಾನು ಸರಿ ಇದ್ದೇನಪ್ಪ. ಹಾ, ಯಾರಂತ ಗೊತ್ತಾಯ್ತಾ? ಹಾ, ಯಾರು? ನೀವು ನಮ್ಮಪ್ಪ. ಸಾಕ್ಬಿಡ, ಬಂದಿದ್ದೀನಿ. ಕುಡ್ಕೊಂಡಿದ್ಯಾ? ಎಂತ ಕುಡ್ತಾ? ನಿನ್ನ ನೋಡಿ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೇನೆ ಕುಡಿಯೋ. ನನ್ನ ನೋಡಿ ಕಲ್ತಿದ್ಯಾ? ನಾನ್ ಮಾಡಿದ ತಪ್ಪು ಎಷ್ಟು ವರ್ಷದಿಂದ ನಾನು ಕುಡಿತಿದ್ದೀನಿ. ನಾನು ನೋಡಿ ನನ್ನ ಮಕ್ಕಳು ಸಮೇತ ಕಲ್ತ್ರು. ಇನ್ ಮುಂದೆ ನಾನು ಕುಡಿಯಲ್ಲ, ನೀನು ಕುಡಿಬಾರ್ದು, ಅರ್ಥ ಆಯ್ತಾ? ಇಲ್ಲ ನಿನ್ನ ನೋಡಿ ನಾನು ಕಲ್ತಿರೋದು. ನಿಂಗಷ್ಟು ಬುದ್ಧಿ ಇಲ್ಲ, ಕುಡಿಬಾರ್ದು ಅಂಬ ಕಾಮನ್ ಸೆನ್ಸ್ ಇಲ್ಲ. ನಿನ್ನ ನೋಡಿ ನಾನು ಕಲ್ತ್ಬಿಟ್ಟಿದ್ದೀನಿ. ನೀನ್ ನೋಡ್ತಾ ನೋಡ್ತಾ ಕಲ್ತು ಬಿಟ್ಟಿದ್ದೀನಿ ಕುಡಿಯೋದು ನೋಡಿ. ಅಯ್ಯೋ ದೇವರೇ, ದೇವರೇ, ನನ್ನನ್ನು ನೋಡಿ ನನ್ನ ಮಕ್ಕಳು ಕುಡಿತಿದ್ದಾರೆ. ದೇವರೇ, ನನ್ನ ಮಗಳು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾಳೆ ದೇವರೇ. ಹಾಗೆಯೇ ನನ್ನ ಮಗನು ಸಹ ಸ್ವಾಮಿ ಯೇಸುವೆ ನನ್ನನ್ನು ನೋಡಿ ಕಲಿತು ಕುಡಿದಿದ್ದಾರೆ. ನನ್ನ ತಪ್ಪು ಇಲ್ಲದು, ನಾನು ಅದನ್ನು ಶ್ರಮಿಸಬೇಕು ಕರ್ತನೆ. ಯೇಸುವೆ, ಯೇಸು ಶ್ರಮಿಸು ಕರ್ತನೆ. ಹೀಗೆ ತಂದೆ ತನ್ನ ಮಗನು ಕುಡಿಯುವುದನ್ನು ನೋಡಿ, ಹಾಗೆ ಮಗಳು ಫೇಲ್ ಆಗೋದನ್ನು ನೋಡಿ ತಂದೆ ತಪ್ಪನ್ನು ಅರಿತುಕೊಂಡು ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆ ತಾಯಿಯೂ ಸಹ ಪ್ರಾರ್ಥನೆ ಮಾಡಿ ಅವರು ತಿರುಗಿಕೊಳ್ತಾರೆ. ನಂತರದಲ್ಲಿ ಪಾಸ್ಟು ಅವರ ಮನೆಗೆ ಒಂದು ಭೇಟಿಯನ್ನು ಕೊಡ್ತಾರೆ. ಕ್ರಿಸ್ತನಲ್ಲಿ ಜೀವಿಸುವೆ ನಾನಾಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನಾನಾಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ. ಆಮೇಲೆ ಹೋದ ಸರಿಯೂ ಕೂಡ ಇದೇ ಹಾಡು ಹೇಳಿದ್ವಿ, ಈ ಸರಿಯೂ ಕೂಡ ಇದೇ ಹಾಡು ಬದಲಾಯಿಸ್ಲೇ ಇಲ್ವಾ? ನಮ್ದು ಫೇವರೇಟ್ ಸಾಂಗ್, ಅಪ್ಪಂದು ತುಂಬಾ ಫೇವರೇಟ್ ಸಾಂಗ್, ಅದಕ್ಕೆ ನಾವಿಬ್ರದ್ದು ಫೇವರೇಟ್ ಸಾಂಗ್. ನಾನು ಪ್ರಾರ್ಥನೆ ನಾನೀಗ ಕೂಡುದೆಲ್ಲ ಬಿಟ್ಟಿದೆ. ದೇವರಿಗೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡಿದೆ, ನಾನು ನಿನ್ನ ಕುಟುಂಬ ಪ್ರಾರ್ಥನೆ ಮಾಡಿದೆ. ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ನನಗೆ ಕನಸು ನಿಮಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಬಂತು. ಮಗ ಬೆಟ್ಟಿಂಗ್ ಅಲ್ಲಿ ಸೋತಿದ್ದ, ಕುಡಿಕತನದಲ್ಲಿ ಬಿದ್ದಿದ್ದಾನೆ ಎಂಬುದಾಗಿ, ಮತ್ತು ಮಗಳು ಫೇಲ್ ಆಗಿದ್ದಾಳೆ ಎಂಬುದಾಗಿ ನನಗೆ ಇದು ಬಂತು. ತುಂಬಾ ದುಃಖ ಆಯಿತು. ನೀವು ಕೂಡ ದೇವರ ಭಯಭಕ್ತಿಯಲ್ಲಿ ನಿಲ್ಲ ಅಂತ ಬಿಟ್ಟು ಹೇಳಿ ಕೂಡ ದೇವರು ತಿಳಿಯಪಡಿಸಿದ್ರು. ತಂದೆಯಾಗಿದ್ರು ಕೂಡ ಅವರು ಕೂಡ ಬದಲಾವಣೆಯನ್ನು ದೇವರು ಕೊಟ್ಟಿದ್ದಾರೆ. ನಿಮ್ಮ ಜೀವಿತವನ್ನ ಇನ್ನೂ ಕೂಡ ಬದಲಾಯಿಸಬೇಕು. ಏನಕ್ಕಂತ ದೇವರ ವಚನದಲ್ಲಿ ಹೇಳಲ್ಪಡುವಂತಾದ್ರೆ, ಎರಡು ಯಜಮಾನರನ್ನ ನೀವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆರಾಧಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ. ನೀವು ಲೋಕದ ಸಂಗತಿಗಳಲ್ಲಿ ಜೀವಿಸುವುದಾದ್ರೆ ಕರ್ತನಲ್ಲಿ ನೀವು ಜೀವಿಸ್ಲಿಕ್ಕೆ ಆಗೋದಿಲ್ಲ. ಕರ್ತನಲ್ಲಿ ನೀವು ಜೀವಿಸುವುದಾದ್ರೆ ನೀವು ದೇವರ ಸಾನ್ನಿಧ್ಯದಲ್ಲಿ ನಿಲ್ಬೇಕೆಂಬುದಾಗಿ ದೇವ್ರು ಕೇಳ್ತಾರೆ. ನಾನು ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನಾನೀಗ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಮಕ್ಕಳು ಕರ್ತನೆ ಹಾಳಾಗಿರುವಂಥದ್ದನ್ನ ಕರ್ತನೆ ಕಾಣದೇ ಇರುವಂಥ ದೇವರು ನೀನಾಗಿದ್ದಲ್ಲ ರಾಜ. ಅಪ್ಪ ಅವರ ಜೀವಿತವನ್ನ ಬದಲಾಯಿಸು ಕರ್ತನೆ. ಅಪ್ಪ ಕರ್ತನೆ, ಇವರು ಕರ್ತನೆ ಪೂರ್ಣ ರೀತಿಯಲ್ಲಿ ಕರ್ತನೆ ಆರಾಧನೆಗಾಗಿ ಬರುವಂತೆ ರಾಜ. ಇವರ ಕುಟುಂಬವು ಕರ್ತನೆ ಅಪ್ಪ ಕರ್ತನೆ ನಿತ್ಯ ಜೀವನ ಕಾಣುವಂತೆ ರಾಜ. ನೀನ್ ತಾನೇ ಸಹಾಯವನ್ನ ಮಾಡು ರಾಜ. ಆಮೇನ್ ಆಮೇನ್. ಸಂಡೇ ಚರ್ಚಿಗೆಲ್ಲ ಬನ್ನಿ ಆಯ್ತಾ ಮಗನೇ. ನೀನು ಕುಡಿಯುವುದೆಲ್ಲ ಒಳ್ಳೇದಲ್ಲ ಆಯ್ತಾ. ಎಲ್ಲವನ್ನು ಕೂಡ ಬಿಡಬೇಕು. ನೀನು ಯೌವನ ಆಗಿದ್ಯಾ, ಯೌವನ ಕಾಲದಲ್ಲಿ ದೇವರನ್ನು ಸ್ಮರಿಸು ಎಂಬುದಾಗಿ ಹೇಳಲ್ಪಡುತ್ತದೆ. ಬದಲಾಗಬೇಕು, ನೀನು ಕೂಡ ಬದಲಾಗಬೇಕು ಮಗಳೇ ಆಯ್ತಾ. ಸೋದರಿ ನೀನು ಕೂಡ ಬರಬೇಕು, ಪ್ರಾರ್ಥನೆ ಬರಬೇಕು. ಆಯ್ತಾರ ಬರ್ತಿ ಅಪ್ಪ, ನಾನು ನಿಮ್ಮ ತಪ್ಪನ್ನ ಕ್ಷಮೆ ಕೇಳ್ತೀನಿ. ನಾನು ನಿಮ್ಮನ್ನು ನೋಡಿ ಕುಡಿಯೋದು ಕಲ್ತಿದ್ದೆ, ನನ್ನ ಕ್ಷಮಿಸಿ ಅಪ್ಪ, ನಾನು ತಪ್ಪು ಮಾಡಿಬಿಟ್ಟೆ. ಆಯ್ತು. ಇನ್ನು ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಂಡು ಇನ್ನು ಮುಂದೆ ಸಭೆಗಳಿಗೆ ಹೋಗಿ ದೇವರೊಂದಿಗೆ ಭಯಭಕ್ತದಲ್ಲಿ ಇರೋಣ. ನಾವು ಸಭೆಗೆ ಪ್ರತಿ ಸಂಡೆ ಸಭೆಗೆ ಹೋಗೋಣ. ಮತ್ತೆ ನಾವು ಪ್ರತಿ ದಿವಸ ನಾವು ಕುಟುಂಬದ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ಐಕ್ಯತೆಯಾಗಿ ನಾವೆಲ್ಲರೂ ಜೀವಿಸೋಣ. ಆಮೇಲೆ
ಆಮೇಲೆ ಹೌದು, ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ಇದ್ದೇವೆ, ಹೊರನೋಟದಲ್ಲಿ ಹೇಗಿದ್ದೇವೆ, ನಿಜವಾದ ಜೀವಿತ ನಮ್ಮದು ಹೇಗಿದೆ ಎಂಬುದಾಗಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಹೌದು, ಕುಡುಕತನವನ್ನು ಬಿಟ್ಟು ಅವರು ಕುಟುಂಬವಾಗಿ ದೇವರ ಕಡೆಗೆ ತಿರುಗಿಕೊಂಡರು. ಅವರು ಸಭೆಗೆ ಬರಲಿಕ್ಕೆ ಪ್ರಾರಂಭಿಸಿದರು. ದೇವರವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರು.